ರೀ, ಇವತ್ತು ನನಗಿಂತ ಬೇಗ ಎದ್ದು ರೆಡಿಯಾಗಿ ಕೂತ್ಬಿಟ್ಟಿದ್ದೀರಾ. ಸಾರಿ ಕಣ್ರಿ, ನನಗಿವತ್ತು ಬೇಗ ಎಚ್ಚರನೇ ಆಗಲಿಲ್ಲ. ಸಾರಿ ಯಾಕೆ ಹೇಳ್ತೀಯ ಸರೋಜಾ? ನಾನು ಎದ್ದು ಬಂದಾಗ ನೀನು ಒಳ್ಳೆ ಮಗು ಥರ ನಿದ್ದೆ ಮಾಡ್ತಿದ್ದೆ. ಎಬ್ಸೋದಕ್ಕೆ ಮನಸ್ಸೇ ಆಗಲಿಲ್ಲ. ಸರಿ, ನೀವು ಕೂತಿರಿ, ನಾನು ಕಾಫಿ ತೊಗೊಂಡು ಬರ್ತೀನಿ. ನೋ 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 ಎಂಟ್ರಿ ನಿಂಗೆ ಕಿಚನ್ಗೆ. ಇನ್ನು ಮುಂದೆ ನೀನು ಕಿಚನ್ ಕಡೆ ತಲೆನೂ ಹಾಕಬಾರ್ದು. ಯಾಕತ್ತೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಯಾಕಂದರೆ ಇನ್ನು ಮುಂದೆ ನೀನು ಕೂತಿರೋ ಜಾಗದಲ್ಲೇ ರಾಣಿ ಥರ ಆರ್ಡರ್ ಮಾಡಬೇಕು, ನಾವೆಲ್ಲರೂ ನಿನ್ನ ಸೇವೆ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ಇದೇನು ಮಾವ ಇದು ಹೊಸ ವರ್ಷೆ? ಸರೋಜಾ, ಈಗ ನೀನು ಒಬ್ಳಲ್ಲ, ಇಬ್ರು. ನಿನ್ನ ಒಳಗಡೆ ಒಂದು ಜೀವ ಬೆಳೀತಾ ಇದೆ. ಅದು ಅಂಬೆಗಾಲಿಟ್ಕೊಂಡು ಈ ಮನೆಗೆ ಬರೋದಕ್ಕೆ ಕಾಯ್ತಾ ಇದೆ. ಇಂಥ ಟೈಮಲ್ಲಿ ನೀನು ರೆಸ್ಟ್ ತೊಗೊಳ್ದೆ ಕೆಲಸ ಮಾಡ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ಹೇಗಮ್ಮ? ಹೌದು ಸರೋಜಾ, ಇನ್ಮೇಲೆ ಈ ಮನೇಲಿ ಒಂದು ಕಡ್ಡಿ ಎತ್ತು ಆ ಕಡೆ ಇಡಬೇಕಾದ್ರೂ ಚಿಕ್ಕಮ್ಮನ ಪರ್ಮಿಷನ್ ತಗೊಂಡೇ ಮಾಡಬೇಕು. ಅರ್ಥ ಆಯ್ತಾ? ಏನ್ರಿ ನೀವು ಇವ್ರ ಥರನೇ ಮಾತಾಡ್ತಿದ್ದೀರಾ? ಪ್ರೆಗ್ನೆಂಟು ಅಂತ ಕೂತ್ಕೊಂಡು ಸೇವೆಗಳನ್ನ ಮಾಡಿಸ್ಕೊಂಡ್ರೆ ಆನೆ ಥರ ಊದ್ಕೋತೀನಿ ಅಷ್ಟೇ. ನೀನು ಆನೆ ಆದರೂ ಪರವಾಗಿಲ್ಲ, ಐರಾವತ ಆದರೂ ಪರವಾಗಿಲ್ಲ. ಇನ್ನು ಮುಂದೆ ಈ ಮನೆ ಕೆಲಸ ನಿನ್ನ ಜವಾಬ್ದಾರಿ ನಂದು. ಹೌದಮ್ಮ ಸರೋಜ, ನಮಗಿರೋ ಒಬ್ಬನೇ ಮಗ, ಎಲ್ಲೋ ದೂರದಲ್ಲಿ ಅವನ ಪಾಡ್ಗವನಿದ್ದಾನೆ. ಇಲ್ಲಿ ಮಗ ಅಂತ ಇರೋದು ನಮ್ಮ ವಿಕ್ರಮ ಒಬ್ಬನೇ ತಾನೆ. ನೀವಿಬ್ಬರು ನಮ್ಮ ಮಕ್ಕಳಿದ್ದ ಹಾಗೆ. ನಮ್ಮ ಮಕ್ಕಳಿಗೆ ಮಗು ಆಗ್ತಿದೆ ಅಂದಾಗ ನಮ್ಗೆ ಸಂಭ್ರಮ ಇರಲ್ವಾ ಹೇಳೋ? ಹೌದು ಸರೋಜಾ, ನೀನು ವಿಕ್ರಮ್ ಮಗುಗೋಸ್ಕರ ತಪಸ್ ಮಾಡ್ತಾ ಇರೋದನ್ನ ಎಷ್ಟು ವರ್ಷದಿಂದ ನಾವು ನೋಡಿಲ್ಲ. ನೀವಿಬ್ರು ಮಗುಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದೀರಾ ಅಂತ ತೀರಾ ಹತ್ರದಿಂದ ನೋಡ್ದೋಳು ನಾನು. ನಿನ್ನ ಕನಸು ಎಷ್ಟೋ ವರ್ಷ ಆದಮೇಲೆ ಕೈಗೂಡ್ತಾ ಇದೆ. ಆ ಕನಸು ನನಸಾಗಿ ಮಗು ರೂಪದಲ್ಲಿ ನಿನ್ನ ಕೈ ಸೇರೋವರೆಗೂ ನೀನು ಆರೈಕೆ ಮಾಡೋ ಅಂಥ ಭಾಗ್ಯನ ನನಗೆ ಕೊಡೆ. ಅತ್ತೆ, ನಮಗೂ ಹೆಣ್ಮಕ್ಳಿಲ್ಲ ಸರೋಜಾ. ಸರೋಜಾ, ನೀನು ನನ್ನ ಮಗಳಿದ್ದ ಹಾಗೆ. ನನಗೀಗ ಒಂದು ಮಗು ಆಗ್ತಾ ಇದೆ. ನಾನು ನಿನ್ನ ತಾಯಿಯಾಗಿ ಮಗು ಆರೈಕೆ, ನೀನು ಬಾಣಂತನ ಮಾಡಬೇಕು ಅನ್ನೋ ಆಸೆನ ನೆರವೇರಿಸ್ತೀಯಾ? ಅತ್ತೆ, ನನಗೆ ತಾಯಿ ಇಲ್ಲ ಅನ್ನೋ ಕೊರಗನ್ನ ನೀವು ನೀಗಿಸ್ಬಿಟ್ರಿ. ಇಷ್ಟು ದಿನ ಅಮೃತ ನನ್ನ ತಾಯಿಯಾಗಿ ನನ್ನನ್ನು ನೋಡ್ಕೋತಾ ಇದ್ಲು. ಈಗ ಅವಳ ಜವಾಬ್ದಾರಿನ ನೀವು ತಗೊಂಡಿದ್ದೀರಾ. ನನಗೆ ಏನು ಹೇಳಬೇಕು ಅರ್ಥನೇ ಆಗ್ತಾ ಇಲ್ಲ. ನೀನು ಏನು ಮಾತಾಡಬೇಡಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.